ವರಮಹಾಲಕ್ಷ್ಮಿ ಹಬ್ಬ ಇನ್ನು 3 ದಿನ ಇದೆ ಅನ್ನುವಾಗ ಈ ಬೇರನ್ನು ಮನೆಗೆ ತಂದು ಭಕ್ತಿ ಸಂಕಲ್ಪ ಸಹಿತ ಪೂಜೆ ಮಾಡುವುದರಿಂದ ಮನೆಗೆ ಧನಲಕ್ಷ್ಮಿ ಆಗಮನವಾಗುತ್ತದೆ. ಮನೆಯಲ್ಲಿ ಸುಖ, ಶಾಂತಿ, ಸಂತೋಷ, ಸಮೃದ್ಧಿ ಎಲ್ಲವೂ ಏಳಿಗೆ ಆಗುತ್ತದೆ. ಸಾಲ ಮಾಡಿಕೊಂಡಿದ್ದರೆ ಬರಬೇಕಿರುವ ಹಣ ಬಂದು ಕೈ ಸೇರಬೇಕು ಅಂದರೂ ಕೂಡ ಈ ಧನಾಕರ್ಷಣ ಬೇರು ವಿಶೇಷವಾದದ್ದು. ಎಷ್ಟೋ ಜನ ಹಿಂದೂ ಸಂಪ್ರದಾಯವನ್ನು ಪಾಲಿಸುವವರು ಮಹಾಲಕ್ಷ್ಮಿಯನ್ನು ಪ್ರತಿಷ್ಠಾಪನೆ ಮಾಡುತ್ತಾರೆ. ಆ ಸಂದರ್ಭದಲ್ಲಿ ಈ ಬೇರನ್ನು ಕೆಳಗಡೆ ಭಾಗದಲ್ಲಿ ಇಟ್ಟು ಅದರ ಮೇಲ್ಗಡೆ ಮಹಾಲಕ್ಷ್ಮಿ ಕಳಸವನ್ನು ಪ್ರತಿಷ್ಠಾಪನೆ ಮಾಡುವುದರಿಂದ ನಿಮ್ಮ ಇಷ್ಟಾರ್ಥ, ಕೋರಿಕೆ, ಬೇಡಿಕೆಗಳು ಎಲ್ಲವೂ ಈಡೇರುತ್ತದೆ. ಮಹಾತಾಯಿ ಲಕ್ಷ್ಮಿ ಅನುಗ್ರಹ ಕೃಪಾ ಕಟಾಕ್ಷದಿಂದ ಮನೆಯಲ್ಲಿ ಇರುವ ಸಕಲ ದೋಷಗಳು ನಿವಾರಣೆ ಆಗುತ್ತದೆ. ಆ ಬೇರು ಯಾವುದು, ಅದು ಎಲ್ಲಿರುತ್ತೆ ಅಂತ ಇವತ್ತಿನ ಮಾಹಿತಿಯಲ್ಲಿ ತಿಳಿಸಿಕೊಡ್ತೀನಿ. ನಿಮ್ಮ ಜೀವನದ ಯಾವುದೇ ಸಮಸ್ಯೆಗಳ ಶಾಶ್ವತ ಪರಿಹಾರಕ್ಕಾಗಿ ಪಂಡಿತ್ ಶ್ರೀ ಮಂಜುನಾಥ ಗುರುಗಳಿಗೆ ಒಂದು ಕರೆ ಮಾಡಿ. ವಂಶ ಪಾರಂಪರಿಕವಾಗಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಅಚಲವಾಗಿ ಎಷ್ಟೋ ಜನರ ಸಮಸ್ಯೆಗಳನ್ನು ಪರಿಹಾರ ಮಾಡುವ ಗುರುಗಳು ನಿಮ್ಮ ಸಮಸ್ಯೆಯನ್ನು ನಿವಾರಣೆ ಮಾಡುತ್ತಾರೆ. ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ಎಷ್ಟೋ ಜನರಿಗೆ ಈ ಬೇರಿನಿಂದ ಧನಾಕರ್ಷಣೆ ಆಗಬೇಕು ಅಂತಲೇ ಇದನ್ನು ಮಂತ್ರಿಸಿ ಸಿದ್ಧಿಸಿ ಅಷ್ಟೋತ್ತರ ಮಹಾಲಕ್ಷ್ಮಿ ಅಷ್ಟೋತ್ತರ ಜಪ ತಪ ಹೋಮಗಳನ್ನು ಮಾಡಿ ವಿಧಿವಿಧಾನಗಳನ್ನು ಅನುಸರಿಸಿ ತಂದಂತಹ ಈ ಬೇರನ ಶಕ್ತಿ ಅಪಾರವಾದದ್ದು. ಈ ಬೇರನ್ನು ಮಂಜುನಾಥ ಗುರುಗಳಿಗೆ ಕರೆ ಮಾಡಿದ್ರೆ ಅವರು ನಿಮಗೆ ಹೇಗೆ ಉಪಯೋಗಿಸಬೇಕು ಮತ್ತು ಇದನ್ನು ಹೇಗೆ ತಲುಪಿಸಿಕೊಡಬೇಕು ಎಲ್ಲವನ್ನೂ ತಿಳಿಸುತ್ತಾರೆ. ಅವರು ತಿಳಿಸಿರುವ ಹಾಗೆ ಮಹಾಲಕ್ಷ್ಮಿ ಕೂರಿಸುವ ದಿವಸ ಪ್ರತಿಷ್ಠಾಪನೆ ಮಾಡುವ ಸಮಯಕ್ಕೆ ಸರಿಯಾಗಿ ಆ ಬೇರನ್ನು ಕೆಳಗಡೆ ಭಾಗದಲ್ಲಿಟ್ಟು ಅದರ ಮೇಲ್ಗಡೆ ಮಹಾಲಕ್ಷ್ಮಿಯನ್ನು ಪ್ರತಿಷ್ಠಾಪಿಸಿ ಕಷ್ಟಗಳು, ದುಃಖಗಳು, ಸಮಸ್ಯೆಗಳು ಏನೇ ಇದ್ದರೂ ಅದನ್ನು ಒಂದೇ ಸಮನೆ ಭಕ್ತಿಯಿಂದ ಮಹಾಲಕ್ಷ್ಮಿ ತಾಯಿಯ ಪೂಜೆ ಮಾಡುವ ಸಂದರ್ಭದಲ್ಲಿ ಹೇಳಿಕೊಳ್ಳಬೇಕು. 5 ಜನ ಮುತ್ತೈದೆಯರಿಗೆ ಅರಿಶಿಣ ಕುಂಕುಮವನ್ನು ಕೊಡಬೇಕು. ದಾನವಾಗಿ 1 ರೂಪಾಯಿ ನಾಣ್ಯವನ್ನು ಕೂಡ ನೀವು ನೀಡಬೇಕಾಗುತ್ತದೆ. ಇದು ಮಹಾಲಕ್ಷ್ಮಿಯ ಅದೃಷ್ಟದ ಸಂಕೇತವೂ ಕೂಡ ಆಗಿರುತ್ತದೆ. ಅವರಿಂದಲೂ ಕೂಡ ಅರಿಶಿಣ ಕುಂಕುಮ ತಾಂಬೂಲವನ್ನು ತೆಗೆದುಕೊಂಡು 1 ರೂಪಾಯಿ ನಾಣ್ಯವನ್ನು ಕೇಳಿ ಪಡೆದುಕೊಳ್ಳಿ. ಇದು ತುಂಬನೇ ಒಳ್ಳೆಯದು. ಎಷ್ಟೋ ಜನ ಅಂದುಕೊಳ್ಳಬಹುದು, ಮಹಾಲಕ್ಷ್ಮಿ ಹಬ್ಬದ ದಿವಸ ಲಕ್ಷ್ಮಿಯನ್ನು ಕೊಟ್ಟು ಹೊರಗೆ ಕಳಿಸುವಂತೆ ಆಗುವುದಿಲ್ಲವೇ ಗುರುಗಳೇ ಅಂತ. ಆದರೆ ಕೆಲವು ಬಾರಿ ಮಹಾಲಕ್ಷ್ಮಿ ಹಬ್ಬದ ದಿವಸ ಇದನ್ನು ಪ್ರೀತಿ, ಕರುಣೆ, ವಿಶ್ವಾಸದಿಂದ ಕೊಡುವುದರಿಂದ ತಾಯಿ ಮಹಾಲಕ್ಷ್ಮಿಗೆ ಸಂತುಷ್ಟಿ ಆಗುತ್ತದೆ, ಸಂತೃಪ್ತಳಾಗುತ್ತಾಳೆ. ಮನೆಯಲ್ಲಿ ಅತಿ ಆಸೆ ಅನ್ನೋದಕ್ಕಿಂತ ಪ್ರೀತಿ, ಪ್ರೇಮ, ವಿಶ್ವಾಸ ಮತ್ತು ಕರುಣೆ, ಗೌರವ ಎಲ್ಲಿ ಇರುತ್ತದೋ ಅಲ್ಲಿ ತಾಯಿ ಮಹಾಲಕ್ಷ್ಮಿ ಖಂಡಿತವಾಗಿಯೂ ನೆಲೆಸುತ್ತಾಳೆ. ಗುರುಗಳು ತಿಳಿಸಿರುವ ಹಾಗೆ ಆ ಬೇರನ್ನು ನಿಮ್ಮ ಮನೆಯಲ್ಲಿ ತಂದು ಇರಿಸಿಕೊಳ್ಳಲು ಪಂಡಿತ್ ಶ್ರೀ ಮಂಜುನಾಥ ಗುರುಗಳಿಗೆ ಕರೆ ಮಾಡಿ ಅವರು ನಿಮಗೆ ತಲುಪಿಸಿಕೊಡುತ್ತಾರೆ. ತುಂಬ ಒಳ್ಳೆಯದಾಗುತ್ತದೆ.